28ಕ್ಕೆ 28 MP ಸೀಟ್ ಗೆಲ್ತೀವಿ ಅಂತ ಕೊಚ್ಚಿಕೊಳ್ತಾ ಇದ್ದ ಕರ್ನಾಟಕದ ಬಿಜೆಪಿ ಈಗ ಕರೆಂಟ್ ಹೊಡೆದ ಕಾಗೆ ಥರ ಆಗ್ಬಿಟ್ಟಿದೆ. 28 ಗೆಲ್ತೀವಿ ಅಂತ ಇದ್ರು, ಆದರೆ ಈಗ ಅವರು 10 ಸೀಟು ಗೆಲ್ಲೋದೇ ಕಷ್ಟ ಎಂಬಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕರ್ನಾಟಕದ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದ್ದೇ ತಡ ಕರ್ನಾಟಕದ ಬಿಜೆಪಿ ಚೆಲ್ಲಾಪಿಲ್ಲಿ ಆಗಿದೆ. ಕರ್ನಾಟಕದ ಬಿಜೆಪಿ ಪೀಸ್ ಆಗಿದೆ. ಬಿಜೆಪಿ ಪಲ್ಟಿ ಮೇಲೆ ಪಲ್ಟಿ ಹೊಡೆದು ಸುಸ್ತಾಗಿ ಬಿದ್ದಿದೆ. ಬಿಜೆಪಿ ಮನೆಯೊಂದು 10 ಬಾಗಿಲು ಎಂಬಂತಾಗಿದೆ. ಬಿಜೆಪಿ ನಾಯಕರು ಒಬ್ಬರ ಮೇಲೊಬ್ಬರು ಕತ್ತಿ ಮಸೀತಿದ್ದಾರೆ. ಕೆಲವರು ಮಚ್ಚನ್ನೇ ಬೀಸ್ತಾ ಇದ್ದಾರೆ, ಇನ್ನು ಕೆಲವರು ಬಾಂಬ್ ಮೇಲೆ ಬಾಂಬ್ ಹಾಕ್ತಿದ್ದಾರೆ. ಬಿಜೆಪಿ ವಿರುದ್ಧ ಬಿಜೆಪಿಯವರೇ ವಾರ್ ಶುರು ಮಾಡಿದ್ದಾರೆ. ಹಿಂದುತ್ವ ಅನ್ನುವರು ಕೂಡ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಿಜೆಪಿಯೇ ನನ್ನ ತಾಯಿ ತಂದೆ ಅಂತಿದ್ದವರು ಕೂಡ ಸಿಡಿದೆದ್ದಿದ್ದಾರೆ. ಸಿದ್ಧಾಂತ ವಿಚಾರ ಅಂತಿದ್ದವರು ಕೂಡ ಬಂಡಾಯ ಸಾರಿದ್ದಾರೆ. ಈಶ್ವರಪ್ಪ ಹರ್ಕೊಂಡು ಬಿದ್ದಿದ್ದಾರೆ, ರೇಣುಕಾಚಾರ್ಯ ಮುರ್ಕೊಂಡು ಬಿದ್ದಿದ್ದಾರೆ, ಸಿಟಿ ರವಿ ಸಿಡಿಮಿಡಿಗೊಂಡಿದ್ದಾರೆ, ಸದಾನಂದ ಗೌಡರು ಕಾಲು ಹೊರಗಿಟ್ಟಿದ್ದಾರೆ, ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕೂಡ ನೋವಲ್ಲಿದ್ದಾರೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿದ್ದ ಪ್ರತಾಪ್ ಸಿಂಹ ಕೂಡ ಬುಸುಗುಡ್ತಾ ಇದ್ದಾರೆ. ಕರ್ನಾಟಕದ ಬಿಜೆಪಿ ಈಗ ಔಟ್ ಆಫ್ ಕಂಟ್ರೋಲ್ನಲ್ಲಿದೆ. ಕರ್ನಾಟಕದ ಬಿಜೆಪಿ ಈಗ ಯಾರ ನಿಯಂತ್ರಣದಲ್ಲೂ ಇಲ್ಲ. ಮೋದಿಯವರು ಬಂದರೂ ಅವರ ಕಂಟ್ರೋಲ್ಗೂ ಬಂದಿಲ್ಲ. ಬಿಜೆಪಿ ಮನೆಗೆ ಹೇಗೆ ಬೆಂಕಿ ಬಿದ್ದಿದೆ ಅಂದರೆ ಆ ಬೆಂಕಿಯನ್ನು ಆರಿಸಲು ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಮಿತ್ ಶಾ ಕೈಲೂ ಆಗ್ತಾ ಇಲ್ಲ, RSSನವರ ಕೈಲೂ ಆಗ್ತಾ ಇಲ್ಲ, ಮೋದಿಯವರಿಂದಲೂ ಆಗ್ತಾ ಇಲ್ಲ. ಈ ಬೆಂಕಿ ಇನ್ನೆಷ್ಟು ಸುಟ್ಟು ಬಿಜೆಪಿಯನ್ನು ಸುಟ್ಟು ಬೂದಿ ಮಾಡುತ್ತೋ ಗೊತ್ತಿಲ್ಲ. ಈ ಬೆಂಕಿಯಲ್ಲಿ ಬಿಜೆಪಿಯ ಕನಸಿನ 25 ಸೀಟ್ಗಳು ಕರಗಿ ಅದು 10ರೊಳಗೆ ನಿಂತರೂ ಆಶ್ಚರ್ಯವಿಲ್ಲ. ಯಾಕೆಂದರೆ ಕನಿಷ್ಠ 10ಕ್ಕೂ ಅಧಿಕ ಕ್ಷೇತ್ರದಲ್ಲಿ ಬಿಜೆಪಿಯೊಳಗೆ ಬಂಡಾಯದ ಬಿರುಗಾಳಿ ಎದ್ದಿದೆ. ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಕೊಪ್ಪಳ, ಬೀದರ್, ಬೆಳಗಾವಿ, ಉಡುಪಿ, ಚಿಕ್ಕಮಗಳೂರು, ಬೆಂಗಳೂರು ಉತ್ತರ, ಹಾವೇರಿ, ಮೈಸೂರು, ಹೀಗೆ ಬಿಜೆಪಿ ಬಂಡಾಯದ ಮತ್ತು ಭಿನ್ನಮತದ ಕ್ಷೇತ್ರಗಳು ದೊಡ್ಡದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ತವರು ಶಿವಮೊಗ್ಗದಲ್ಲಿ ಬಿಜೆಪಿ ಮನೆಯಲ್ಲಿ ಬೆಂಕಿ ಧಗಧಗಿಸ್ತಾ ಇದೆ. ಈಶ್ವರಪ್ಪನವರು ಬಿಗಿಪಟ್ಟು ಹಿಡಿದು ಬಂಡಾಯ ಸಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ. ದಾವಣಗೆರೆಯ ಅಭ್ಯರ್ಥಿ ವಿರುದ್ಧ ಜಿಲ್ಲೆಯ ಬಿಜೆಪಿ ನಾಯಕರೆಲ್ಲರೂ ಬಂಡಾಯ ಎದ್ದಿದ್ದಾರೆ. ಅಭ್ಯರ್ಥಿ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಕೊಪ್ಪಳದ ಹಾಲಿ ಸಂಸದರು ಬೇಜಾರು ಮಾಡಿಕೊಂಡು ಹೊಸ ಅಭ್ಯರ್ಥಿಯನ್ನ ಸೋಲಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬೀದರ್ ಅಭ್ಯರ್ಥಿ ವಿರುದ್ಧ ಬಿಜೆಪಿ ಶಾಸಕರು ನಾಯಕರು ಅಸಮಾಧಾನದಲ್ಲಿದ್ದಾರೆ. ಬೆಳಗಾವಿಗೆ ಶೆಟ್ಟರ್ ಅವರನ್ನ ಶಿಫ್ಟ್ ಮಾಡಿದ್ದಕ್ಕೆ ಜಾರಕಿಹೊಳಿ ಆ್ಯಂಡ್ ಟೀಮ್ ಸಿಟ್ಟು ಮಾಡಿಕೊಂಡಿದೆ. ಬೆಂಗಳೂರು ಉತ್ತರಕ್ಕೆ ಶೋಭಕ್ಕ ಬಂದಿರುವುದಕ್ಕೆ DV ಸದಾನಂದ ಗೌಡರು ಮತ್ತು ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರು ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲೂ ಗೋ ಬ್ಯಾಕ್ ಶೋಭಕ್ಕ ಘೋಷಣೆ ಮೊಳಗಿದೆ. ಶೋಭಕ್ಕ ಅವರನ್ನ ಓಡಿಸಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಈಗ ಹೊಸ ಅಭ್ಯರ್ಥಿ ಬಗ್ಗೆ ಸಂತುಷ್ಟರಾಗಿಲ್ಲ. ಇಲ್ಲಿ ಸ್ಪರ್ಧೆಗೆ ಮುಂದಾಗಿದ್ದ CT ರವಿಯವರನ್ನ ಯಡಿಯೂರಪ್ಪ ಆ್ಯಂಡ್ ಟೀಮ್ ಕಟ್ಟಿ ಹಾಕಿ ಟಿಕೆಟ್ ಸಿಗದಂತೆ ಮಾಡಿದ್ದಾರೆ. ಇದೇ ಸಿಟ್ಟಲ್ಲಿರುವ CT ರವಿಯವರು ಚುನಾವಣೆಯಲ್ಲಿ ಗೇಮ್ ಮಾಡೋಕೆ ಮುಂದಾಗಿದ್ದಾರೆ. ಹಾವೇರಿಯಲ್ಲಿ ಬೊಮ್ಮಾಯಿ ಅವರಿಗೆ ಆತಂಕ ಇದೆ. ಅಲ್ಲಿ ಈಶ್ವರಪ್ಪ ಆಕಾಂಕ್ಷಿಯಾಗಿದ್ರು, BC ಪಾಟೀಲ್ ಕೂಡ ನಿರೀಕ್ಷೆಯಲ್ಲಿದ್ರು. ಇನ್ನು ಮೈಸೂರಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ಗೂ ಢವ. ಯಾಕೆಂದ್ರೆ ಟಿಕೆಟ್ ವಂಚಿತ ಪ್ರತಾಪ್ ಸಿಂಹ ಎಲ್ಲಿ ಬಾಂಬ್ ಇಡ್ತಾರೋ ಎಂಬ ಭಯ. ಅಷ್ಟೇ ಅಲ್ಲ, ಬಿಜೆಪಿ ಇನ್ನೂ 5 ಅಥವಾ 6 ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದಕ್ಕೆ ಬಾಕಿ ಇದೆ. ಅದು ಕೂಡ ಒಂದಷ್ಟು ಬೆಂಕಿ ಹಚ್ಚುವ ಕ್ಷೇತ್ರಗಳೇ. ಮಂಡ್ಯದಲ್ಲಿ ನನಗೆ ಬಿಜೆಪಿ ಟಿಕೆಟ್ ಕೊಡಬೇಕು ಅಂತ ಸುಮಲತಾ ಹಠ ಹಿಡಿದಿದ್ದಾರೆ. ಆದರೆ ಮೈತ್ರಿಯಲ್ಲಿ ಅದು JDSಗೆ ಹೋಗುತ್ತೆ. ಸುಮಕ್ಕ ಏನು ಮಾಡ್ತಾರೆ ಎಂಬ ಕುತೂಹಲವೂ ಇದೆ. ಇನ್ನು ಕೋಲಾರ ಬಿಜೆಪಿಗ JDSಗ ಇನ್ನೂ ಗೊತ್ತಿಲ್ಲ. ಅಲ್ಲೂ ಗಲಾಟೆ ಗ್ಯಾರಂಟಿ. ಹೀಗಾಗಿ 28 ಕ್ಷೇತ್ರಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ತುಂಬ ತಲೆನೋವಿದೆ. ಅದಕ್ಕಿಂತಲೂ ಮುಖ್ಯವಾಗಿ ಬಿಜೆಪಿಯ ಈ ಬಂಡಾಯ ಯಾರ ನಿಯಂತ್ರಣಕ್ಕೂ ಸಿಗ್ತಾ ಇಲ್ಲ. ಬಂಡಾಯ ಎದ್ದಿರುವ ಈಶ್ವರಪ್ಪ ಒಬ್ರಿಗೂ ಕೂಡ ಕ್ಯಾರೆ ಮಾಡ್ತಾ ಇಲ್ಲ.
ಈಶ್ವರಪ್ಪ ಅವರನ್ನ ಸಮಾಧಾನ ಮಾಡೋಕೆ ಒಬ್ಬೇ ಒಬ್ಬ ಬಿಜೆಪಿ ನಾಯಕನ ಕೈಲಿ ಈವರೆಗೆ ಸಾಧ್ಯವಾಗಿಲ್ಲ. ರೇಣುಕಾಚಾರ್ಯ ಮತ್ತು ದಾವಣಗೆರೆ ಜಿಲ್ಲೆ ನಾಯಕರ ಸಿಟ್ಟನ್ನ ತಣಿಸಲು ಇವರಿಂದ ಆಗಿಲ್ಲ. ಇನ್ನು ಸದಾನಂದ ಗೌಡ್ರು ಪಾರ್ಟಿ ಬಿಟ್ಟು ಹೊರಹೋಗಲು ಚಿಂತೆ ಮಾಡಿದಂತಿದೆ. ಮಾಧುಸ್ವಾಮಿ ಕೂಡ ಭಿನ್ನರಾಗಿ ಎಳೆದಿದ್ದಾರೆ. ರಮೇಶ್ ಜಾರಕಿಹೊಳಿ ಅಸಮಾಧಾನದ ಮಾತುಗಳನ್ನಾಡಿದ್ದಾರೆ. ಹೀಗೆ ಎಲ್ಲ ಕಡೆ ಪ್ರಮುಖ ನಾಯಕರೇ ಬಂಡೆದ್ದಿರುವಾಗ ಯಾರನ್ನ ಎಲ್ಲಿ ಹೇಗೆ ಕಂಟ್ರೋಲ್ ಮಾಡೋದಂತ ಬಿಜೆಪಿಗೆ ತೋಚ್ತಾ ಇಲ್ಲ. ಈ ಮಧ್ಯೆ ಮೈತ್ರಿ ಪಾಲುದಾರ ಶ್ರೀಮಾನ್ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಕೂಡ ಬಿಜೆಪಿ ಮೇಲೆ ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಆದರೆ ಪಾಲುದಾರ ಪಕ್ಷವಾದ ಜೆಡಿಎಸ್ ಅನ್ನ ಬಿಜೆಪಿ ಡೋಂಟ್ ಕೇರ್ ಮಾಡ್ತಿರೋದು ಕುಮಾರಣ್ಣನ ಕಣ್ಣು ಕೆಂಪಾಗಿಸಿದೆ. ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ನಡೆದಾಗ ಸೌಜನ್ಯಕ್ಕಾದರೂ ಜೆಡಿಎಸ್ನವರನ್ನ ಕೇಳಿಲ್ಲ. ಜೆಡಿಎಸ್ ಅಭಿಪ್ರಾಯಕ್ಕೆ ಸಲಹೆಗಳಿಗೆ ಅಲ್ಲಿ ಜಾಗನೇ ಇರಲಿಲ್ಲ. ಅದು ಬಿಡಿ, ಜೆಡಿಎಸ್ಗೆ ಕೇವಲ 2 ಸೀಟ್ ಅಷ್ಟೇ ಕೊಡೋದು ಅಂತ ಬಿಜೆಪಿ ಹೇಳ್ತಿದೆಯಂತೆ. ಕೇವಲ 2 ಕ್ಷೇತ್ರಕ್ಕಾಗಿ ಮೈತ್ರಿ ಬೇಕಿತ್ತ ಅಂತ ಪ್ರಶ್ನೆ ಮಾಡಿದ್ದಾರೆ ಕುಮಾರಣ್ಣ. ಜೆಡಿಎಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಹಾಸನ, ಮಂಡ್ಯ, ಕೋಲಾರವನ್ನ ಗೆಲ್ಲಬಹುದು ಅನ್ನೋದು ಅವರ ವಿಶ್ವಾಸ. ಅಲ್ಲಿಗೆ ಜೆಡಿಎಸ್ಗೆ ಕೋಲಾರವು ಕೈ ತಪ್ಪಿದಂತಿದೆ. ಅಷ್ಟೇ ಅಲ್ಲ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾಗೋದು ಬೇಡ ಅಂತ ಬಿಜೆಪಿ ಒತ್ತಡ ಹಾಕಿದೆ ಅನ್ನೋದು ಲೇಟೆಸ್ಟ್ ಸುದ್ದಿ. ಪ್ರಜ್ವಲ್ ಬದಲಿಗೆ ಬೇರೆ ಅಭ್ಯರ್ಥಿ ಆಯ್ಕೆ ಮಾಡಿ ಅಂತ ಬಿಜೆಪಿ ಒತ್ತಡ ಹೇರ್ತಿದೆಯಂತೆ. ಬಿಜೆಪಿಯ 20 ಸೀಟ್ ಘೋಷಣೆ ಮಾಡುವಾಗ ಜೆಡಿಎಸ್ ಹೀಗೆ ಒತ್ತಡ ಹಾಕೋದು ಬಿಡಿ, ಒಂದು ಸಲಹೆ ಸೂಚನೆ ಕೊಡಲು ಅವಕಾಶ ಇರಲಿಲ್ಲ. ಆದರೆ ಬಿಜೆಪಿಯವರು ಹಾಸನ ಅಭ್ಯರ್ಥಿ ವಿಚಾರದಲ್ಲಿ ತಲೆ ಹಾಕ್ತಿದ್ದಾರಂತೆ. ಒಂದು ಮೂಲದ ಪ್ರಕಾರ ಇದರ ಹಿಂದೆ ಕುಮಾರಸ್ವಾಮಿ ಕೈವಾಡ ಇದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಇದು ದಾಯಾದಿ ಕಲಹ ಎನ್ನಲಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನದಿಂದ ರೇವಣ್ಣ ಪತ್ನಿ ಸ್ಪರ್ಧೆ ಮಾಡದಂತೆ ತಡೆದವರು ಕುಮಾರಸ್ವಾಮಿ. ಈ ಸಲ ರೇವಣ್ಣ ಅವರು ಸ್ಪರ್ಧಿಸದಂತೆ ತಡೆಯುವ ಪ್ರಯತ್ನ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ತನ್ನ ಪುತ್ರ ನಿಖಿಲ್ ಇರುವಾಗ ರೇವಣ್ಣನ ಮಗ ಅಡ್ಡಿಯಾಗಬಾರದು ಎಂಬ ಪುತ್ರ ವ್ಯಾಮೋಹದಲ್ಲಿ ಪ್ರಜ್ವಲ್ ಅವರಿಗೆ ಕುಮಾರಸ್ವಾಮಿ ಅವರೇ ಮಗ್ಗುಲ ಮುಳ್ಳಾಗ್ತಿದ್ದಾರೆ ಎಂಬ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ. ಇನ್ನು ಮಂಡ್ಯ ಟಿಕೆಟ್ ವಿಚಾರದಲ್ಲೂ ಗೊಂದಲಗಳು ಕಡಿಮೆಯಾಗಿಲ್ಲ. ಇಲ್ಲಿ ಜೆಡಿಎಸ್ ಸ್ಪರ್ಧೆಗೆ ರೆಡಿ ಆಗಿದೆ. ಕುಮಾರಸ್ವಾಮಿ ಅಥವಾ ನಿಖಿಲ್ ಸ್ಪರ್ಧೆ ಮಾಡಬೇಕೆಂಬ ಆಗ್ರಹ ಜೆಡಿಎಸ್ನಲ್ಲಿದೆ. ಬಹುಶಃ ನಿಖಿಲ್ ಅವರೇ ಅಭ್ಯರ್ಥಿಯಾಗಬಹುದು ಎನ್ನಲಾಗ್ತಾ ಇದೆ. ಆದರೆ ಮಂಡ್ಯದಿಂದಲೇ ನಾನು ಸ್ಪರ್ಧೆ ಅಂತ ಈಗಲೂ ಸುಮಲತಾ ಅಂಬರೀಶ್ ಹೇಳ್ತಾ ಇದ್ದಾರೆ. ಅದು ಕೂಡ ಬಿಜೆಪಿ ಟಿಕೆಟ್ನಲ್ಲೇ ಸ್ಪರ್ಧೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಇದು ಹೇಗೆ ಸಾಧ್ಯವೋ ಗೊತ್ತಿಲ್ಲ. ಒಂದು ವೇಳೆ ಸಾಧ್ಯವಾದರೆ ಜೆಡಿಎಸ್ ಕಥೆಯೇನು, ಸಾಧ್ಯವಾಗದಿದ್ದರೆ ಸುಮಲತವರ ಕಥೆಯೇನು? ಹೀಗಾಗಿ ಇಂಡಿಯಾವನ್ನ ಸೆಳೆಯುವ ಮಂಡ್ಯದ ರಾಜಕಾರಣ ಮೈತ್ರಿ ಪಾಲುದಾರಿಕೆಯಲ್ಲಿ ಗಂಟಲಲ್ಲಿ ಸಿಲುಕಿಕೊಂಡಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಜೆಡಿಎಸ್ಗೆ ಬಿಜೆಪಿ ಸಹವಾಸ ಬೇಕಿತ್ತಾ ಅನ್ನೋ ಪ್ರಶ್ನೆ ಎದುರಾಗತ್ತೆ. ಕುಮಾರಸ್ವಾಮಿ ಅವರು ಈಗ ನಮಗೆ ಮಾನ ಇಲ್ವಾ, ಮರ್ಯಾದೆ ಇಲ್ವಾ ಅಂತ ಅಸಮಾಧಾನ ವ್ಯಕ್ತಪಡಿಸಿದರೆ ಏನು ಪ್ರಯೋಜನ? ಮೈತ್ರಿ ಮಾಡಿಕೊಳ್ಳುವ ಮುಂಚೆ ಯೋಚನೆ ಮಾಡಬೇಕಿತ್ತಲ್ವ? ನಾನು ಅವತ್ತೇ ಹೇಳಿದ್ದೆ, ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಜೆಡಿಎಸ್ ಸರ್ವನಾಶ ಅಂತ. ನಾನೇನು ಸುಮ್ಮನೆ ಹೇಳಿದ್ದಲ್ಲ. ಭಾರತದ ರಾಜಕೀಯ ಇತಿಹಾಸವನ್ನು ನೋಡಿದರೆ ಅದು ನಮಗೆ ಗೊತ್ತಾಗತ್ತೆ. ಬಿಜೆಪಿ ಜೊತೆ ಹೋದ ಮಿತ್ರ ಪಕ್ಷಗಳು ಬರ್ಬಾದಾಗಿರೋದನ್ನ ಬಿಟ್ಟರೆ ಉದ್ಧಾರ ಆಗಿರೋದು ಒಬ್ಬರೇ ಇಲ್ಲ. ನೀವು ಶಿವಸೇನೆಯನ್ನ ನೋಡಿ, ಜೆಡಿಯುವನ್ನ ನೋಡಿ, ಇನ್ನು ಅಣ್ಣಾ ಡಿಎಂಕೆ, ಎಲ್ಜೆಪಿ, ಅಕಾಲಿದಳ, ಟಿಡಿಪಿ, ಜೆಜೆಪಿ ಹೀಗೆ ಪಟ್ಟಿ ದೊಡ್ಡದಿದೆ. ಬಿಜೆಪಿ ಎಂಬ ತಿಮಿಂಗಿಲ ತನ್ನ ಜೊತೆ ಬರುವ ಸಣ್ಣ ಪುಟ್ಟ ಮೀನುಗಳನ್ನ ತಿಂದು ಹಾಕಿಯೇ ಇವತ್ತು ಇಷ್ಟು ಪವರ್ಫುಲ್ ಆಗಿರೋದು. ಈ ಕನಿಷ್ಠ ಮಾಹಿತಿ ಅಥವಾ ಕನಿಷ್ಠ ಜ್ಞಾನ ಕುಮಾರಸ್ವಾಮಿ ಅವರಿಗೆ ಇರಲಿಲ್ಲ, ಅವರ ತಂದೆ ದೇವೇಗೌಡರಿಗೂ ಇರಲಿಲ್ಲ. ದೇವೇಗೌಡರಿಗೆ ಮೊನ್ನೆ ಮೈತ್ರಿ ಮಾಡೋ ತನಕ ಒಬ್ಬ ಜಾತ್ಯತೀತ ನಾಯಕ ಎಂಬ ಬೋರ್ಡ್ ಇತ್ತು. ಅವರಲ್ಲಿ ಜಾತ್ಯತೀತ ಗುಣ ಕೂಡ ಇತ್ತು. ಆದರೆ ಕೋಮುವಾದಿಗಳ ಜೊತೆ ಸೇರಿ ಅದನ್ನು ಕೆಡಿಸ್ಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಮೋದಿಯವರನ್ನ ಹೊಗಳುತ್ತಾ ಹಾಡುತ್ತಾ ಈ ಹಿಂದೆ ಮೋದಿ ಬಗ್ಗೆ ಆಡಿದ್ದ ಮಾತುಗಳನ್ನೆಲ್ಲ ಮರೆತು ಬಿಟ್ರು. ಈಗ ನೋಡಿದ್ರೆ ಸೀಟ್ ಹಂಚಿಕೆಯಲ್ಲಿ ಬಿಜೆಪಿ ಮತ್ತು ಮೋದಿಯವರು ಸೇರಿ ಜೆಡಿಎಸ್ಗೆ ಶಾಕ್ ಕೊಟ್ಟಿದ್ದಾರೆ. ಬೇಕಿದ್ರೆ 2 ಸೀಟ್ ತಗೊಳ್ಳಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಇದೇ ಜೆಡಿಎಸ್ ಪಕ್ಷ ಕಳೆದ ಸಲ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಿತ್ತು. ಆವಾಗ 8 ಸೀಟ್ ತಗೊಂಡಿದ್ರು. ಜೆಡಿಎಸ್ ಕೇಳಿದ್ದಕ್ಕಿಂತ ಹೆಚ್ಚುವರಿ ಸೀಟ್ ಸಿಕ್ಕಿತ್ತು.
ಆದರೆ BJP ಅವನ್ನೆಲ್ಲ ನುಂಗಿ ಹಾಕಿ ಪ್ರಾದೇಶಿಕ ಪಕ್ಷವಾಗಿದ್ದ JDS ಪಕ್ಷವನ್ನು ಜಿಲ್ಲಾ ಮಟ್ಟದ ಪಕ್ಷವಾಗಿ ಮಾಡಿಬಿಟ್ಟಿದೆ. ಒಂದಂತೂ ಸ್ಪಷ್ಟ, ಇಲ್ಲಿ ಮೈತ್ರಿ ಇದ್ದರೂ BJP ಪಕ್ಷವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ BJP ಮುಂದುವರಿತಾ ಇದೆ. ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಗೆ ಇದಕ್ಕಿಂತ ದೊಡ್ಡ ಅವಮಾನ ಬೇರೆ ಇಲ್ಲ. ಇವರೆಲ್ಲ ಸ್ವಾಭಿಮಾನಿಯಾಗಿದ್ದರೆ ಖಂಡಿತವಾಗಿಯೂ ಮೈತ್ರಿಯನ್ನ ಎಡಗಾಲಿನಲ್ಲಿ ಒದ್ದು ಹೊರ ಬರ್ತಾ ಇದ್ರು. ಅದೇನೇ ಇರಲಿ, ಕಳೆದ ಸಲ ಕಾಂಗ್ರೆಸ್ JDS ದೋಸ್ತಿಗೆ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಪೆಟ್ಟು ಬಿದ್ದಿತ್ತೋ ಅದೇ ಥರ ಈ ಸಲ BJP JDS ಮೈತ್ರಿಗೆ ಪೆಟ್ಟು ಬೀಳೋ ಸಾಧ್ಯತೆ ಕಂಡು ಬರ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಮತದಾರರು BJP ಪಕ್ಷವನ್ನ ಬೆನ್ನು ಮೂಳೆಯನ್ನ ಮುರಿದು ಹಾಕಿದ್ರು. JDS ಪಕ್ಷವನ್ನ ಸೀದಾ ಫುಟ್ಪಾತ್ಗೆ ಎಳೆದಿದ್ರು. ಆದರೆ ಇಬ್ಬರು ಪಾಠ ಕಲಿಯದೆ ಒಂದಾಗಿ ಬಂದಿದ್ದಾರೆ. ಕೇಸರಿ ಜೊತೆ ಹಸಿರು ಮೈತ್ರಿ, ಕೋಮುವಾದಿಗಳ ಜೊತೆ ಜಾತ್ಯತೀತರ ಮೈತ್ರಿ. ಹೀಗಾಗಿ ಇದು ಅಪವಿತ್ರ ಮೈತ್ರಿ. ಈ ಅಪವಿತ್ರ ಮೈತ್ರಿಗಳು ಬಸವಣ್ಣ, ಕುವೆಂಪು ಅವರ ಕನ್ನಡ ನಾಡಿನಲ್ಲಿ ಮೇಲುಗೈ ಸಾಧಿಸಬಾರದು.